ಆಚಾರ್ಯ ನೀವು ನಿಂತ್ಕೊಂಡ್ರೆ ಅಂದ್ರೆ ಹೇಳಿದ್ರೆ ಕೇಳ್ತಾ ಇಲ್ಲ ನೀವು. ಬನ್ನಿ ಬನ್ನಿ. ಇಲ್ಲ ಯಾರು ಕಾರು ಬಿಡ್ಬೇಡಿ. ಪೂಜ್ಯ ಶ್ರೀ ದೀಪಕ್ ರಾಜಗೋಪಾಲ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಶ್ರೀ ಮೋಹನ್ ಮಾನಾನಿ ಅವರು ವೇದಿಕೆಗೆ ಬರಬೇಕು. ಮೊದಲಿಗೆ ಭಾರತ ಮಾತೆಗೆ ಪುಷ್ಪಾರ್ಚನೆ. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ಓಂಕಾರ ಮತ್ತು ಐಕ್ಯ ಮಂತ್ರವನ್ನು ಈಗ ಹೇಳೋದಿರುತ್ತೆ. ಶ್ರೀಮತಿ ಶುಭಾ ಅವರು. राम जय राम जय जय राम, श्री 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 राम जय राम जय जय राम. देवो भव, आचार्य देवो भव. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತು ಕಾರ್ಯಕ್ರಮಕ್ಕೆ ತಾವು ಕೂಡ ಬಂದಿದ್ದೀರಾ, ಕಾರ್ಯಾಲಯ ಓಪನಿಗೆ. ಏನು ಹೇಳ್ತೀರಾ ಸರ್ ಇವತ್ತು? ವಿಕ್ರಿಯ ಕರ್ನಾಟಕ ರಾಜ್ಯದ ಧರ್ಮಶ್ರೀ ಎನ್ನುವಂಥ ಹೆಸರಿನಲ್ಲಿ ನೂತನ ಕಾರ್ಯಾಲಯವನ್ನು ಪುನರ್ ನಿರ್ಮಾಣ ಮಾಡಿರುವಂಥದ್ದು ಭಾಳ ಸಂತೋಷದ ಮತ್ತು ಹೆಮ್ಮೆಯ ವಿಚಾರ. ಇನ್ನು ಭಾಳ ಪ್ರಬಲವಾಗಿ ಹಿಂದೂ ಧರ್ಮವನ್ನು ಸಂಘಟನೆ ಮಾಡಲಿಕ್ಕೆ, ಕಾರ್ಯವನ್ನು ಮಾಡಲಿಕ್ಕೆ ಭಾಳಷ್ಟು ಅವಶ್ಯಕತೆ ಇತ್ತು. ಈ ಅವಶ್ಯಕತೆಯನ್ನು ಇವತ್ತು ಪೂರೈಕೆ ಆಗಿರುವಂಥದ್ದಿದೆ. ಇದನ್ನು ಲೋಕಾರ್ಪಣೆಯನ್ನು ಮಾಡಲಿಕ್ಕೆ ಪೂಜ್ಯ ಶ್ರೀ ಶ್ರೀ ರವಿಶಂಕರ್ಜಿಯವರು ಮತ್ತು ದತ್ತಾಂಜಲಿ ಬಾಳೆಯವರು ಮತ್ತು ಅಲೋಕ್ ಅವರು ಎಲ್ಲ ನಮ್ಮ ಮುಖ್ಯಸ್ಥರು ಎಲ್ಲರೂ ಬಂದಿದ್ದಾರೆ. ಇವರೆಲ್ಲರ ಈ ಪ್ರಮುಖರ ಸಮ್ಮುಖದಲ್ಲಿ ನಡೆದಿದೆ. ಭಾಳ ಸಂತೋಷ. ಇನ್ನೂ ಭಾಳ ಪ್ರಬಲವಾಗಿ ಹಿಂದೂ ಧರ್ಮ ಸಂಘಟನೆಯನ್ನು ಮಾಡಲಿಕ್ಕೆ ಈ ಕಚೇರಿ ಒಂದು ಆಶ್ರಯವಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಶುಭ ಕೋರ್ತೇನೆ. ಸರ್, ಹಾಗೆಯೇ ತಮ್ಮ ಹುಟ್ಟೂರು ಹನುಮನಾಳು ಗ್ರಾಮ, ಅಲ್ಲೂ ಕೂಡ ತಾವು ಬಂದಿದ್ದೀರಿ. ಬಂದು ಒಂದು ಆಶ್ವಾಸನೆ ಕೂಡ ಕೊಟ್ಟಿದ್ದೀರಾ ರೇವಣ ಸಿದ್ದೇಶ್ವರ ಮಠಕ್ಕೆ. ನಾನು ಕೂಡ ಮಠದ ಗುರುಮಗನಾಗಿ ಕೇಳ್ತಾ ಇದ್ದೀನಿ. ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ತಾವೇನು ಹೇಳ್ತೀರಾ ಸರ್? ಈಗಾಗಲೇ ನಮ್ಮ ರಾಜೇಶ್ವರ ಅವ್ರಿಗೆ ಹೇಳಿದ್ದೀನಿ, ಅಲ್ಲಿ ಮಾಡಲಿಕ್ಕೆ ಅವ್ರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದೇನು ಬೇಕಾಗಿರುವಂಥ ಶೀಟನ್ನು ತೆಗೆದು ಸ್ವಲ್ಪ ರೂಪ ಹಾಕ್ಕೊಳ್ಳಿಕ್ಕೆ ಕೇಳಿದ್ದೀನಿ. ಖಂಡಿತ ಅದರ ಜೊತೆಯಲ್ಲಿ ನಿಂತ್ಕೊಂಡು. ಎಸ್, ಥ್ಯಾಂಕ್ ಯು ಸರ್.